ಮೈಸೂರಿನಲ್ಲಿಂದು ದರ್ಶನ್ ಮತ್ತು ಗ್ಯಾಂಗ್ ಸ್ಥಳ ಮಹಜರು. ದಾಸ 3 ದಿನ ವಾಸ್ತವ್ಯ ಹೂಡಿದ ಖಾಸಗಿ ಹೋಟೆಲ್ನಲ್ಲಿ ನಡೆಯುತ್ತಾ ಪರಿಶೀಲನೆ. ಕೊಲೆ ನಡೆದ ದಿನ ದರ್ಶನ್ ಜೊತೆ ಪಾರ್ಟಿ ಮಾಡಿದಂತ ಮತ್ತೊಬ್ಬ ನಟ ಯಾರು? ಈ ಸುದ್ದಿಯನ್ನು ನೋಡೋಣ. ತನಿಖೆ ಚುರುಕು ನ್ಯೂಸ್ ಟಾಪ್ 9ನಲ್ಲಿ. ನಟ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಂದೊಂದೇ ಸ್ಫೋಟಕ ವಿಚಾರಗಳು ಬಯಲಾಗ್ತಿವೆ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿ ಬಾರ್ನಲ್ಲಿ ದರ್ಶನ್ ಜೊತೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಮತ್ತೊಬ್ಬ ನಟ ವಿಚಾರ ಬಯಲಾಗಿದೆ. ಕೊಲೆ ನಡೆದ ದಿನ ದರ್ಶನ್ ಜೊತೆ ಚಿಕ್ಕಣ್ಣ ಮಾತ್ರವಲ್ಲ, ಗರಡಿ ಚಿತ್ರದ ನಟ ಯಶಸ್ ಸೂರ್ಯ ಕೂಡ ಪಾಲ್ಗೊಂಡಿದ್ರು ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಪೊಲೀಸರು ನಟ ಯಶಸ್ ಸೂರ್ಯಗೂ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಕೊಲೆ ಸುಳಿಯಲ್ಲಿ ಸಿಲುಕಿರುವ ದರ್ಶನ್ ರತ್ತ ತೂಗುದೀಪ ಕುಟುಂಬದ ಯಾರೊಬ್ಬರು ತಲೆ ಕೆಡಿಸಿಕೊಂಡಿಲ್ಲ. ಈ ಹಿಂದೆ ತಾಯಿ ಮೀನಾ ಮೇಲೂ ದರ್ಶನ್ ಹಲ್ಲೆ ಮಾಡಿದ್ದು ಮಗನನ್ನ ತಾಯಿ ದೂರ ಇಟ್ಟಿದ್ದಾರೆ ಎನ್ನಲಾಗಿದೆ. ಇನ್ನು ಸಹೋದರ ದಿನಕರ್ ಜೊತೆಗೆ ಗಲಾಟೆ ಮಾಡಿಕೊಂಡು ಟೀಪಾಯ ಗ್ಲಾಸ್ ಎಸೆದು ದಜ್ಜು ಹಲ್ಲೆ ಮಾಡಿದ್ರಂತೆ. ಹೀಗಾಗಿ ಕುಟುಂಬದವರು ದರ್ಶನ್ ನಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಸರ್, ನನ್ನ ಬಿಟ್ಬಿಡಿ ಅಂತ ಪೊಲೀಸರ ಕಾಲಿಗೆ ಬೀಳಲು ಮುಂದಾದ್ರ ನಟ ದರ್ಶನ್. ರೇಣುಕಾಸ್ವಾಮಿ ಕೊಲೆ ನಡೆದ ದಿನ ದರ್ಶನ್ ಜೊತೆ ಎಣ್ಣೆ ಪಾರ್ಟಿ. ವಿಚಾರಣೆ ವೇಳೆ ಚಿಕ್ಕಣ್ಣ ಹೇಳಿದೇನು? ಈ ಎಲ್ಲ ಸುದ್ದಿಗಳನ್ನ ನೋಡೋಣ. ದರ್ಶನ್ ಗೋಳಾಟ ನ್ಯೂಸ್ ಟಾಪ್ 9ನಲ್ಲಿ. ಊಟ ಮಾಡೋಣ ಬಾ ಅಂತ ದರ್ಶನ್ ಕರೆ ಮಾಡಿದ್ರು. ಊಟ ಮಾಡಲೆಂದು ನಾನು ಸ್ಟೋನಿ ಬ್ರೂಕ್ಗೆ ಹೋಗಿದ್ದೆ ಅಂತ ನಟ ಚಿಕ್ಕಣ್ಣ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಊಟ ಮಾಡಿಕೊಂಡು ಅಲ್ಲಿಂದ ಹೊರಟೆ. ಅಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ರೇಣುಕಾಸ್ವಾಮಿ ಬಗ್ಗೆ ಯಾವುದೇ ವಿಚಾರದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನ್ಯೂಸ್ನಲ್ಲಿ ಬರುವಾಗ ಈ ವಿಚಾರದ ಬಗ್ಗೆ ಗೊತ್ತಾಯ್ತು. ಈ ಪ್ರಕರಣಕ್ಕೂ ನನಗೂ ಏನೂ ಸಂಬಂಧವಿಲ್ಲ. ನಾನು ದರ್ಶನ್ ಗೆಳೆಯರು, ಆಗಾಗ ಸಾಮಾನ್ಯವಾಗಿ ಊಟಕ್ಕೆ ಸೇರ್ತಿರ್ತೇವೆ ಅಂತ ಚಿಕ್ಕಣ್ಣ ವಿಚಾರಣೆ ವೇಳೆ ಹೇಳಿದ್ದಾನೆ. ಅವ್ರು ಗೊತ್ತಿರಂಗೆ ಯಾವಾಗಲೂ ಊಟಕ್ಕೆ ಸೇರ್ತಾ ಇದ್ವಿ. ಹಂಗೇನೆ ಅವತ್ತು ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದೆ. ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು, ವಿಚಾರಣೆ ಕರೆದಿದ್ರು. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಸಹಕರಿಸಿದ್ದೀನಿ. ಆಮೇಲೆ ಅದಷ್ಟೇ. ಸರಿ ಸರ್, ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೂ ಆಗಲ್ಲ. ಇವರು ವಿಚಾರಣೆ ಕರೆದಿದ್ರು, ನಾನು ಅದಕ್ಕೆ ಸಹಕರಿಸಿದ್ದೀನಿ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿ ಕೊಲೆಗೂ ಮುನ್ನ ಪಾರ್ಟಿ ಮಾಡಿದ್ದ ಹಂತಕರು RR ನಗರದ ರಿಲಯನ್ಸ್ ಟ್ರೆಂಡ್ಸ್ ನಲ್ಲಿ ಆರೋಪಿಗಳಾದ ಲಕ್ಷ್ಮಣ್ ಮತ್ತು ನಾಗರಾಜ್ ಹೊಸ ಬಟ್ಟೆ ಖರೀದಿ ಮಾಡಿದ್ರಂತೆ. ನಂತರ ಅಲ್ಲೇ ಇರೋ ಗಣೇಶ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದಿದ್ರು. ಹೀಗಾಗಿ ದೇವಸ್ಥಾನ ಮತ್ತು ಬಟ್ಟೆ ಶೋರೂಮ್ನಲ್ಲೂ ಮಹಜರು ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ದರ್ಶನ್ ಮತ್ತು A2 ಪವಿತ್ರ ಗೌಡ ಸೇರಿದಂತೆ ಈವರೆಗೆ 19 ಆರೋಪಿಗಳನ್ನ ಬಂಧಿಸಲಾಗಿದೆ. ಈ ಪೈಕಿ 7 ಆರೋಪಿಗಳಿಗೆ ದರ್ಶನ್ ನೇರ ಪರಿಚಯವೇ ಇಲ್ಲ ಅನ್ನೋದು ಗೊತ್ತಾಗಿದೆ. ಕೇಶವ್, ಕಾರ್ತಿಕ್ ಮತ್ತು ನಿಖಿಲ್ ಮೈಸೂರಿನಲ್ಲಿ ದರ್ಶನ್ ಭೇಟಿಯಾಗಿದ್ರು. ಇನ್ನುಳಿದ ಮೂವರಾದ ಕಿಡ್ನಾಪ್ ಗ್ಯಾಂಗ್ ಅನುಕುಮಾರ್, ರವಿ ಮತ್ತು ಜಗದೀಶ್ ನನ್ನ ದರ್ಶನ್ ಠಾಣೆಯಲ್ಲೇ ನೋಡಿದ್ದು ಅಂತ ಗೊತ್ತಾಗಿದೆ. ಕಾರು ತೊಳೆದ ಹೇಮಂತ್ಗೂ ದರ್ಶನ್ ಪರಿಚಯ ಇರಲಿಲ್ಲ ಎನ್ನಲಾಗಿದೆ. ಆರೋಪಿ ರಾಜು ತನ್ನ ಬಳಿ ಚೀನಾ ಮೇಡ್ ಮೆಗ್ಗಾರ್ ಇಟ್ಟುಕೊಂಡಿದ್ದ. ಪಟ್ಟಣಗೆರೆಯ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ಚೇರ್ಗೆ ಕಟ್ಟಿ ಹಾಕಿ ಮರ್ಮಾಂಗಕ್ಕೆ ಮೆಗ್ಗಾರ್ನಿಂದ ಕರೆಂಟ್ ಶಾಕ್ ಕೊಟ್ಟಿದ್ದಂತೆ. ಅಷ್ಟೇ ಅಲ್ಲದೆ 10ನೇ ಆರೋಪಿ ಆಗಿರುವ ವಿನಯ್ ಶೆಡ್ನಲ್ಲಿ ಇದೇ ಮಾದರಿ ಹಲವರಿಗೆ ಟಾರ್ಚರ್ ನೀಡ್ತಿದ್ರಂತೆ. ಡಿ ಗ್ಯಾಂಗ್ನ ಒಂದೊಂದೇ ಕರಾಳ ಕೃತ್ಯಗಳು ಬಯಲಾಗ್ತಿದೆ. ಪಟ್ಟಣಗೆರೆ ಶೆಡ್ ಅನ್ನ ಅನೇಕ ಡೀಲ್ಗಳನ್ನ ಸೆಟಲ್ ಮಾಡೋದಕ್ಕೆ ಬಳಸಲಾಗ್ತಿತ್ತಂತೆ. ಬಾಕಿ ಹಣ ವಸೂಲಿ ಮಾಡಲು ಇದೇ ಶೆಡ್ಗೆ ಕರೆದುಕೊಂಡು ಬಂದು ಚಿತ್ರಹಿಂಸೆ ಕೊಡ್ತಿದ್ರು ಅನ್ನೋ ಮಾಹಿತಿ ಹೊರಬಿದ್ದಿದೆ. ಹಲ್ಲೆಗೊಳಗಾದ ಬಿಲ್ಡರ್ಗಳು ಮತ್ತು ನಿರ್ಮಾಪಕ ಪೊಲೀಸರಿಗೆ ಈ ಬಗ್ಗೆ ಮಹತ್ವದ ಮಾಹಿತಿ ಕೊಟ್ಟಿದ್ದಾನೆ. ಪಟ್ಟಣಗೆರೆ ಶೆಡ್ ಮಾಲೀಕ ಜಯಣ್ಣಗೆ ಪೊಲೀಸರು ನಿನ್ನೆ ಗ್ರಿಲ್ ಮಾಡಿದ್ದಾರೆ. 3.5 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ. ದರ್ಶನ್ ನಿಮಗೆ ಹೇಗೆ ಪರಿಚಯ? ಯಾವಾಗೆಲ್ಲ ಬರ್ತಾ ಇದ್ರು? ನಿಮಗೆ ಮಾಹಿತಿ ಇಲ್ಲದೆ ಆರೋಪಿಗಳು ಹೇಗೆ ಶೆಡ್ಗೆ ಬಂದ್ರು? ರೇಣುಕಾಸ್ವಾಮಿ ಕಿಡ್ನಾಪ್ ವಿಚಾರ ನಿಮಗೆ ಮೊದಲೇ ಗೊತ್ತಿತ್ತ? ಈ ಹಿಂದೆಯೂ ಶೆಡ್ನಲ್ಲಿ ಹೀಗೆ ಏನಾದ್ರೂ ಘಟನೆಗಳು ಆಗಿದ್ಯಾ ಎಂಬಿತ್ಯಾದಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಕನ್ನಡ ಪರ ಸಂಘಟನೆಯಲ್ಲಿ ಇದ್ದಾಗಿನಿಂದಲೂ ನನಗೆ ದರ್ಶನ್ ಪರಿಚಯ. ನನ್ನ ಮಾಲೀಕತ್ವದ ಶೆಡ್ ಅನ್ನ ಕಿಶೋರ್ ಬಾಡಿಗೆಗೆ ಪಡೆದಿದ್ರು. ಪಟ್ಟಣಗೆರೆ ಶೆಡ್ಗೆ ಅವರೆಲ್ಲ ಹೋಗಿರೋದು ನನಗೆ ಗೊತ್ತೇ ಇಲ್ಲ. ಪೊಲೀಸರ ವಿಚಾರಣೆಗೆ ನಾನು ಸಹಕಾರ ನೀಡಿದ್ದೇನೆ ಅಂತ ಹೇಳಿದ್ದಾರೆ. ನನಗೆ ಗೊತ್ತೇ ಇಲ್ಲ ಅವ್ರು ಹೋಗಿರೋದು. ನಿಮ್ಗೆ ಗೊತ್ತಿಲ್ಲದಂಗೆ ಹೋಗಿರೋದು. ಅಲ್ಲಿ ನಾವು ಕೊಟ್ಟಿರೋದು ಬಾಡಿಗೆ ಕಿಶೋರ್ ಹತ್ರ ಇರುತ್ತೆ. ಕಿಶೋರ್ ಬಾಡಿಗೆದಾರ ಅವನ ನಮಗೂ ಅವ್ರಿಗೆ ಬಾಡಿಗೆ ಕೊಡಿ.
ಈ ಘಟನೆ